ಜಾತಿ ಜನಗಣತಿ ವರದಿ ಜಾರಿಗೆ ಒತ್ತಾಯ ಕೇಳಿಬರ್ತಾ ಇದೆ. ಹಿಂದುಳಿದ ವರ್ಗಗಳ ನಾಯಕರು ಆಗ್ರಹವನ್ನು ಮಾಡಿದ್ದಾರೆ. ಸಿಎಂ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಲೀಡರ್ಸ್. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಈ ಜಾತಿ ಜನಗಣತಿ ವರದಿ ಸ್ವೀಕಾರದ ಬಗ್ಗೆ ಪರ ವಿರೋಧ ಚರ್ಚೆಗಳು ಕೇಳಿಬರ್ತಾ ಇದೆ. ಹಿನ್ನೆಲೆಯಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯ ಬೆಂಬಲಿಗರು ಮುಂದಾಗಿದ್ದಾರೆ. ಮುಡಾ ಹಗರಣದ ಈ ಸಂದರ್ಭದಲ್ಲಿ ಸಿಎಂ ಭೇಟಿಯಾಗಿ ಆದಷ್ಟು ಬೇಗ ಈ ವರದಿ ಸ್ವೀಕಾರ ಮಾಡಬೇಕು, ವರದಿ ಜಾರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಸಚಿವ ಬೈರತಿ ಸುರೇಶ್, ಬೋಸರಾಜು, ಶಾಸಕ ರಾಘವೇಂದ್ರ ಹಿಟ್ನಾಳ್, ಗವಿಯಪ್ಪ ಸುದರ್ಶನ್ ಸೇರಿದಂತೆ ಹಲವು ನಾಯಕರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಜಾತಿ ಜನಗಣತಿ ವರದಿ ಜಾರಿಗೆ ಒತ್ತಾಯವನ್ನ ಮಾಡಿದ್ದಾರೆ. ಜಾತಿವಾರು ಜನಗಣತಿ ವರದಿ ಬಿಡುಗಡೆ ವಿಷಯವಾಗಿ ಸಿದ್ದರಾಮಯ್ಯನವರು ವರದಿಯನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ನ್ಯೂಸ್ 18ಗೆ ಜಸ್ಟಿಸ್ ಡಾಕ್ಟರ್ ಕಾಂತರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ವರದಿ ತಿರಸ್ಕಾರ ಮಾಡಕ್ ಸಾಧ್ಯವಿಲ್ಲ, ಯಾವುದನ್ನು ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ, ವರದಿ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಜಾರಿ ಮಾಡಲಿ ಅಂತ ಹೇಳಿ ನ್ಯೂಸ್ 18ಗೆ ಜಸ್ಟಿಸ್ ಡಾಕ್ಟರ್ ಕಾಂತರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿವಾರು ಜನಗಣತಿ ವರದಿ ಬಿಡುಗಡೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಹಾಲಿ ಮಾಜಿ ಶಾಸಕರ ನಿಯೋಗ ಸಿಎಂ ಭೇಟಿ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷಗಳು ಸಿಎಂ ಅನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಅದರಂತೆ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಜಸ್ಟಿಸ್ ಕಾಂತರಾಜ್ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು ಸಿಎಂ ಭೇಟಿ ಮಾಡಕ್ ಬಂದಿದ್ರೆ ಏನ್ ಸರ್ ಉದ್ದೇಶ? ನಮಗೆ ಇವತ್ತು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ನಾಯಕರುಗಳು ಬರ್ತಾರೆ. ಆಮೇಲೆ ಹಿಂದುಳಿದ ವರ್ಗಗಳಿಗೆ ಆಯೋಗಕ್ಕೆ ಹಿಂದಿರ್ತಕ್ಕಂಥ ಅಧ್ಯಕ್ಷರುಗಳು ಬರ್ತಾ ಇದ್ದಾರೆ. ನೀವು ದಯವಿಟ್ಟು ಬರಬೇಕು ಅಂತ ಹೇಳಿದ್ದಕ್ಕೆ ಯಾಕೆ ಅಂತಕ್ಕಂಥ ಉದ್ದೇಶ ಇಷ್ಟೇ. ನಮ್ಮ ವರದಿಯನ್ನು ಜಾರಿ ಕೊಡಬೇಕು. ಹಿಂದುಳಿದ ವರ್ಗಗಳ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಏನಿದೆಯಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ನಾವೇನು ಮಾಡಿದ್ವಲ್ಲ, ಅದನ್ನು ಜಾರಿ ಕೊಡಬೇಕು. ಅದನ್ನ ಏನಂತ ಕರೀತಾರೆ, ಜಾತಿ ಗಣತಿ ಅಂತ ಸಾಮಾನ್ಯ ಕರೀತಾ ಇದ್ದಾರೆ ಈಗ. ಸೊ ಅದನ್ನ ಜಾರಿ ಕೊಡ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡಬೇಕು ಅಂತಕ್ಕಂಥದ್ದು ನನಗೆ ಕಂಡು ಬಂದಿರತಕ್ಕಂಥದ್ದು. ಆದ್ರಿಂದ ನಾವೆಲ್ಲ ಬಂದು ಭಾಗವಹಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ತಮ್ಮ ವರದಿಗೆ ಮೇಲ್ವರ್ಗಗಳು ವಿರೋಧ ಮಾಡಿದ್ದಾರೆ. ಅಂದ್ರೆ ಅದನ್ನ ಕೇಂದ್ರ ಸರ್ಕಾರವು ಕೂಡ ಜಾತಿ ಗಣತಿ ಇದು ಮಾಡ್ತಾ ಇದೆ, ಜಾತಿ ಗಣತಿ ಸಮೀಕ್ಷೆ ಶುರು ಮಾಡ್ತಾ ಇದೆ. ಹೀಗಾಗಿ ಅಲ್ಲಿವರೆಗೂ ಕಾಯ್ಬೇಕು ಅಂತ ಏನ್ ಹೇಳ್ತೀರಾ ಸರ್? ನೋಡಿ, ಕೇಂದ್ರ ಸರ್ಕಾರ ಮಾಡ್ಬೋದು, ಇನ್ನೊಂದು ರಾಜ್ಯ ಮಾಡ್ಬೋದು, ಅದಕ್ಕೂ ಇದಕ್ಕೂ ಈಗ ಮಾಡಿರ್ತಕ್ಕಂಥದ್ದು ಅವರು ಕೂಡ ಮಾಡಲಿ, ಮಾಡೋದು ಬೇಡ ಅಂತಲ್ಲ. ಈಗ ಇಲ್ಲಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಹಿಂದಿನಿಂದ ಮಾಡ್ತಕ್ಕಂಥ ಜನಗಣತಿ 1931 ನಂತರ ಜಾತಿ ಅಂಕಿಅಂಶಗಳನ್ನ ಅದು ನೀಡದೇ ಇರೋದ್ರಿಂದ ಇಂಥ ಒಂದು ಪ್ರಯತ್ನ ಅವಶ್ಯಕತೆ ಇತ್ತು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಒಂದು ವರದಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರೇ ಚಾಲನೆ ಕೊಟ್ಟಿದ್ದು ಹಿಂದೆ. ಇದೀಗ ಸಿದ್ದರಾಮಯ್ಯನವರು ಬದಲಾವಣೆ ಅಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ, ಸಿಎಂ ರಾಜೀನಾಮೆ ಕೊಡಬೇಕು ಅನ್ನುವಂತ ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ತಮ್ಮ ವರದಿ ಬಿಡುಗಡೆ ಆಗುತ್ತಾ, ಅದಕ್ಕೆ ನ್ಯಾಯ ಸಿಗುತ್ತಾ ಅನ್ನೋ ವಿಶ್ವಾಸ ಇದೆಯಾ? ಅದ್ರ ಬಗ್ಗೆ ಅವರು ರಾಜೀನಾಮೆ ಕೊಡಬೇಕು ಬಿಡಬೇಕು ಬೇರೆಯವ್ರು ಕೇಳ್ತಾ ಇದಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅದು ಅವರಿಗೆ ಸೇರುತ್ತೆ ತೀರ್ಮಾನಗಳು. ಈಗಾಗಲೇ ಅವರ ಅಭಿಪ್ರಾಯ ಕೂಡ ಕೊಟ್ಟಿದ್ದಾರೆ. ಧನ್ಯವಾದ. ಇದಿಷ್ಟು ಜಸ್ಟಿಸ್ ಕಾಂತರಾಜ್ ಅವರ ನೇರ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.